ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ದೋಸೆಗೆ ಹಾಕಿದ್ದೆ. ದೋಸೆ ಎಲ್ಲಿ ಉಕ್ಕು ಬಂದುಬಿಟ್ಟಿರುತ್ತೋ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಬಟ್ ಅದೇನು ಉಕ್ಕು ಬಂದಿರಲಿಲ್ಲ. ನಾನು ಯಾವಾಗಲೂ ಇಡ್ಲಿಗೆ ಹಾಕಿದ್ರೆ ದೋಸೆಗೆ ಬರುತ್ತೆ, ದೋಸೆಗೆ ಹಾಕಿದ್ರೆ ಇಡ್ಲಿಗೆ ಬರುತ್ತೆ, ಇದೇ ಥರನೇ ಆಗ್ತಾಯಿತ್ತು. ಇವತ್ತು ದೋಸೆಗೆ ಅಂತಲೇ ಹಾಕಿದ್ದೆ, ಪರವಾಗಿಲ್ಲ, ಉಕ್ಕು ಬಂದಿರಲಿಲ್ಲ. ಉಕ್ಕು ಬಂದುಬಿಟ್ರೆ ಏನು ಗೊತ್ತಾ, ದೋಸೆನೇ ಹಾಕೋಕ್ಕಾಗಲ್ಲ, ಇಡ್ಲಿ ಮಾಡ್ಬೋದು. ಬಟ್ ನಾನು ದೋಸೆ ಮಾಡೋದಕ್ಕೆ ಅಂತ ಪ್ರಿಪೇರ್ ಆಗಿರ್ತೀನಿ. ಅದೇನಾಗುತ್ತೆ, ಇಡ್ಲಿಗೆ ಅಂತಂದ್ಬಿಟ್ಟು ಉಕ್ಕು ಬಂದುಬಿಟ್ಟಿರುತ್ತೆ. ಇವತ್ತು ದೋಸೆನೇ ಮಾಡೋಣ ಅಂತ ಹಾಕಿದ್ದೆ. ದೋಸೆಗೆ ಅಷ್ಟು ಸ್ವಲ್ಪ ಹುಳಿ ಬಂದಿತ್ತು, ಅದರಿಂದ ದೋಸೆ ಮಾಡ್ಬೋದು ಅಂತ ಅಂದ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಇಟ್ಟೆ. ಆಮೇಲೆ ಅದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ಈಗ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡ್ಮೇಲೆ ಸಾಸಿವೆ ಹಾಕಬೇಕಾಗಿತ್ತು. ಸಾಸಿವೆ ಇರಲಿಲ್ಲ, ಖಾಲಿಯಾಗಿತ್ತು. ಅದಕ್ಕೆ ಕಡಲೆಬೇಳೆ ಹಾಕ್ಕೊಂಡೆ. ಮತ್ತು ಖಾರಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಉದ್ದುದಕ್ಕೆ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಒಂದು ಟೊಮೊಟೊನ ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಸಾಫ್ಟ್ ಆಗೋವರೆಗೂ. ಇದಾದಮೇಲೆ ನೆಕ್ಸ್ಟು ಬೇಯಿಸ್ಕೊಂಡಿದ್ದೆ ನಾನು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೋಬೇಕು. ಈಗ ಇದೆಲ್ಲ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಮೇಯ್ನು ಆಲೂಗೆಡ್ಡೆ ಪಲ್ಯಕ್ಕೆ ಅರಿಶಿನದ ಪುಡಿ ಇರಲೇಬೇಕಲ್ಲ, ಅದಕ್ಕೆ ಅರಿಶಿನದ ಪುಡಿ. ಮತ್ತು ಇವಾಗ ಬೇಯಿಸಿರೋ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಮಕ್ಕಳಿಬ್ರು ಸ್ಕೂಲಿಗೆ ರೆಡಿ ಆಗ್ತಾಯಿದ್ರು. ಅವ್ರ ಪಾಟಿಗೆ ಅವ್ರು ರೆಡಿ ಆಗಿಬಿಡ್ತಾರೆ, ನನಗೇನು ತೊಂದರೆ ಕೊಡಲ್ಲ. ಸುಬ್ಬು ಎದ್ದೊಳಗೆ ಸ್ವಲ್ಪ ಲೇಟ್ ಆಗುತ್ತೆ. ರಿಷಿ ಬೇಗ ಎದ್ದುಬಿಟ್ಟಿರ್ತಾಳೆ. ಎದ್ದುಬಿಟ್ಟು ಸ್ವಲ್ಪ ಎಕ್ಸಸೈಸು ಅದು ಇದು ಮಾಡ್ತಾಯಿರ್ತಾಳೆ. ಮತ್ತು ನಾನು ಸ್ವಲ್ಪ ರಿಷಿ ಎದ್ಮೇಲೆ ಎದ್ದೊಂತೀನಿ. ಎದ್ಬಿಟ್ಟು ನಿಧಾನಕ್ಕೆ ಟಿಫನ್ ಮಾಡ್ತೀನಿ. ಆಮೇಲೆ ಮಕ್ಕಳು ಹೋದ್ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಈಗ ಚಟ್ನಿನೂ ಮಾಡಿಟ್ಟಿದ್ದೀನಿ. ದೋಸೆಗೆ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಚಟ್ನಿ ಮಾಡಿದೆ. ಸ್ಕೂಲ್ಗೆ ಇಬ್ಬರು ರೆಡಿಯಾಗಿದ್ದರು. ಈಗಾಗಲೇ ಟೈಮ್ ಬಂದು 9 ಗಂಟೆ. ಇನ್ನೊಂದು ಕಾಲು ಗಂಟೆಯಲ್ಲಿ ಅವರು ಟಿಫನ್ ಮಾಡಿಕೊಂಡು 9:30 ಅಷ್ಟೊತ್ತಿಗೆ ಸ್ಕೂಲ್ಗೆ ಹೋಗ್ತಾರೆ. ನಮ್ಮ ಮನೆ ಹತ್ರನೇ ಇರೋದು ಸ್ಕೂಲು, ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ, ತಿಂದ್ಕೊಂಡು ಹೋಗ್ತಾರೆ. ಆಮೇಲೆ ನಮ್ಮ ಸುಬ್ಬುಗೆ ದೋಸೆ ಅಂದರೆ ತುಂಬ ಇಷ್ಟ, ನಮ್ಮ ರಿಷಿಗೆ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಸುಬ್ಬು ಏನು ಕೇಳ್ತಾನೋ ಅದನ್ನು ಒಂದಿನ ಮಾಡ್ತೀನಿ, ರಿಷಿ ಏನು ಕೇಳ್ತಾಳೋ ಅದು ಇನ್ನೊಂದು ದಿನ ಮಾಡ್ತೀನಿ. ಆ ಥರ ಮಾಡ್ಕೋತೀನಿ. ಆವಾಗ ಇಬ್ರಿಗೂ ಬೇಜಾರಾಗಲ್ಲ. ಹಾಗಾಗಿ ಈಗ ಮಕ್ಕಳು ಸ್ಕೂಲ್ಗೆ ಹೋದರು. ಸ್ಕೂಲ್ಗೆ ಹೋದಾದ್ಮೇಲೆ ನಾನು ಒಂದೆರಡು ದೋಸೆ ಹಾಕ್ಕೊಂಡು ತಿಂದಾದ್ಮೇಲೆ ಎಲ್ಲ ಕೆಲಸಗಳನ್ನ ಮುಗಿಸಿದ್ದಾದಮೇಲೆ ಒಂದು ಲೋಟ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಆರೆಂಜ್ ಇತ್ತು, ಅದನ್ನೆಲ್ಲ ಸ್ಕ್ವೀಸ್ ಮಾಡಿಕೊಂಡು ಇವಾಗ ಕುಡಿತೀನಿ. ಫ್ರೂಟ್ಸ್ ಅಂದರೆ ಅಷ್ಟಕ್ಕಷ್ಟೇ ಫ್ರೆಂಡ್ಸ್, ನನಗೆ ಜಾಸ್ತಿ ಇಷ್ಟ ಆಗಲ್ಲ ತಿನ್ನಬೇಕು ಅಂತ. ಅದಕ್ಕೆ ಏನು ಮಾಡ್ತೀನಿ, ಈ ಥರ ಜ್ಯೂಸ್ಗಳು ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಕಣ್ಮುಚ್ಕೊಂಡು. ಏನು ಅಂತಂದರೆ ಈ ಸೊಪ್ಪು ತರಕಾರಿಗಳು ಮತ್ತು ಇದು ಫ್ರೂಟ್ಸು ಅಷ್ಟಕ್ಕಷ್ಟೇ ನನಗೆ. ಬಟ್ ತರಕಾರಿನೂ ಹಂಗೋ ಹಿಂಗೋ ತಿಂತೀನಿ, ಸೊಪ್ಪು ಮತ್ತು ಫ್ರೂಟ್ಸ್ ಅಂತಂದರೆ ಆಗೋದೇ ಇಲ್ಲ. ಅದಕ್ಕೆ ಇವಾಗ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು, ಯಾಕೆಂದರೆ ನಾವು ಎನರ್ಜಿ ತೊಗೋಬೇಕಲ್ಲ. ಮಧ್ಯಾಹ್ನ ಅಡುಗೆ ಏನೂ ಮಾಡೋದಿರಲಿಲ್ಲ, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮಧ್ಯಾಹ್ನಕ್ಕೆ ದೋಸೆನೇ ತಿನ್ಕೊಳ್ಳೋಣ ಅಂತ ಸುಮ್ಮನಾದೆ. ಈಗ ಒಂದು ಲೋಟ ಜ್ಯೂಸ್ ಕುಡಿದ್ಬಿಟ್ಟು ನಮ್ಮ ಮನೆಯವರು ಒಂದು ಸ್ವಲ್ಪ ಐಟಮ್ಸ್ ಹೇಳಿದ್ದೆ ಮನೆಗೆ ತೊಗೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ತೊಗೊಂಬಂದಿದ್ದಾರೆ. ಇವಾಗ
ಹೂವು ತೊಗೊಂಬಂದಿದ್ದಾರೆ. ಹೂವು ಹೇಳಿದೆ. ಸೇವಂತಿಗೆ ಹೂವು ಅಂತೂ 350 ರೂಪಾಯಿ kg ಆಗಿದೆಯಂತೆ. ಅದಕ್ಕೆ ಸ್ವಲ್ಪ ತರಿಸಿದ್ದೆ. ರೋಸ್ ಹೂವು ಇತ್ತು, ಅದ್ರ ಜೊತೆಗೆ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದೆ. ಮತ್ತು ಬಾಳೆಹಣ್ಣು ತರಿಸಿದ್ದೆ. ಹೀಗೆ ಫ್ರೆಂಡ್ಸ್, ನಾನು ಬೇಕಾದಾಗ ಏನು ಬೇಕೋ ಅದನ್ನು ತರಿಸ್ಕೊತೀನಿ. ಸುಮ್ಮನೆ ತರಿಸಿ ಇಟ್ಕೊಳ್ಳೋ ಅಂಥದ್ದಲ್ಲ. ಏನು ಬೇಕೋ ಅದನ್ನು ತರಿಸ್ಕೊತೀನಿ. ಅದು ಖಾಲಿ ಆದಮೇಲೆ ಮತ್ತೆ ಇನ್ನೇನಾದ್ರು ಬೇಕಾದ್ರೆ ತರಿಸ್ಕೊತೀನಿ ಆ ಥರ. ಏಕೆಂದರೆ ಎಲ್ಲ ತರಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಳು ಮಾಡೋದಕ್ಕಿಂತ ಏನು ಬೇಕೋ ಅದನ್ನು ತರಿಸ್ಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ. ಮತ್ತು ಈಗ ಪುದೀನ ತರಿಸಿದೆ. ಪುದೀನ ಅಂತೂ ಜಾಸ್ತಿ ದಿನ ಇರೋದೇ ಇಲ್ಲ. ಅದು ಕಡ್ಡಿ ಹಾಗೆ ಇಟ್ಟರೆ ಹಂಗೆ ಜಾಸ್ತಿ ದಿನ ಇರುತ್ತೆ. ಏನಾದರೂ ಎಲೆ ಬಿಡಿಸಿಟ್ಬಿಟ್ರೆ ಇರೋದೇ ಇಲ್ಲ, ಕಪ್ಪಗಾಗ್ಬಿಡುತ್ತೆ. ಫ್ರಿಜ್ಜಲ್ಲೂ ಸಹ ಇರೋದಿಲ್ಲ. ಆಮೇಲೆ ಮ್ಯೂಸ್ಲಿ ಖಾಲಿಯಾಗಿತ್ತು, ಅದನ್ನು ತರಿಸ್ದೆ. ಮತ್ತು ಬ್ರೆಡ್ ತರಿಸಿದ್ದೀನಿ. ಇಷ್ಟೇ. ಏನು ಏನು ಹೇಳು, ಏನು ಹೇಳು? ನನಗೆ ಮರ್ತೋಯ್ತು. ಇಲ್ಲ ಇತ್ತಲ್ಲ, ನಾನು ಹೇಳಿದ್ಕೆ ನಿಮ್ಮಪ್ಪ ಐತಲ್ಲ ಅಂತ ಅಂತು. ಅಷ್ಟೊಂದು ಐತೆ ಮತ್ತಿನ್ನೇನಕ್ಕೆ ಅಂತ ಅಂತು. ಯಾಕೆ ನಿನಗೆ ಬೇಕಾಗಿತ್ತಾ? ಹಾಂ, ಐತಲ್ಲ ಸುಬ್ಬು ಅಷ್ಟೊಂದು. ನಿಜ? ಏನು ಬೇಜಾರಿಲ್ವಾ? ಅಕ್ಕ ಇಲ್ಲಿ ಏಕೆ? ಮತ್ತೆ ಅದನ್ನ ಹೇಳು. ಮತ್ತೆ ಬಂತಲ್ಲ ಮನೆಗೆ ಅಂದರೆ ಏನು ಅನ್ಕೋಬೇಕು ನಾನು? ಹ್ಞೂ ನಿಧಾನ. ಕೊಡ್ಲ ಸರ್ಪ್ರೈಸು? ಏನು ಹೇಳು, ಈಗೇನು ಹೇಳು? ನಿಜ? ಏನದು? ಇನ್ನೊಂದು ಐದು, ಇನ್ನೊಂದು ಸುಬ್ಬು ಪೋಕಿಮ್ಯಾನ್ ಕಾರ್ಡ್ಸ್ ಥರ ಕೇಳಿದ್ದ. ಅದಕ್ಕೆ ತರಿಸ್ತಾ ಅಂತ ಸ್ಕೂಲಿಂದ ಬಂದ ತಕ್ಷಣವೇ ಕೇಳ್ದ. ಅದಕ್ಕೆ ಅವನಿಗೆ ಪೋಕಿಮ್ಯಾನ್ ಕಾರ್ಡ್ಸ್ ತಂದಿದ್ರು ಅವರಪ್ಪ. ರಿಷಿಗೆ ಬೇಜಾರು, ನನಗೇನು ತಂದೇ ಇಲ್ಲ ಅಂತಂದ್ಬಿಟ್ಟು. ಅವಳಿಗೆ ಅದಕ್ಕೆ ಬೇಕಾ ಅಂತ ಕೇಳಿದೆ ಪೋಕಿಮ್ಯಾನ್ ಕಾರ್ಡ್ಸು. ನನಗೇನಕ್ಕದು ಅಂತ ಅಂದ್ಬಿಟ್ಟು ಅಂದ್ಲು. ಅವನೇನೋ ಇನ್ನೇನು ಕೇಳ್ತಾನೆ, ಅವನು ಈ ಥರದವನ್ನೇ ಕೇಳೋದು. ಹಾಗಾಗಿ ಏನೋ ಆಟ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ತಂದು ಕೊಟ್ಟಿದ್ರು. ಹಾಯ್ ಫ್ರೆಂಡ್ಸ್, ಇವಾಗಷ್ಟೇ ಎಲ್ಲನೂ ಕೆಲಸನ ಮುಗಿಸ್ದೆ, ಪೂಜೆನೂ ಮಾಡಿದೆ. ಇವಾಗ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದಿದ್ದೀನಿ. ಈಗ ಟೀ ಇಡ್ತಾಯಿದ್ದೀನಿ. ನಮ್ಮ ಸುಬ್ಬುಗೆ ಹಾಲು ಮತ್ತು ನನಗೆ ರಿಷಿಗೆ ಟೀ ಮಾಡ್ಕೊತೀನಿ. ಇಷ್ಟೋ ತನಕ ಕೆಲಸ ಆಯಿತು ಫ್ರೆಂಡ್ಸ್ ನಂದು. ಇಲ್ಲ ಮಾಡೋಷ್ಟೊತ್ತಿಗೆ, ಅಂದರೆ ಒಂದೇ ಸತಿ ಎಲ್ಲನೂ ಮಾಡಲ್ಲ, ನಿಧಾನವಾಗಿ ಒಂದಾದ್ಮೇಲೆ ಒಂದೊಂದು ಮಾಡ್ಕೊತೀನಿ. ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಇಷ್ಟೇ. ಸುಬ್ಬು ಹಾಲು ಕುಡಿತೀಯಾ? ಟೀ ಕುಡಿತೀಯಾ? ಟೀ ಕುಡಿ, ಚೆನ್ನಾಗಿರುತ್ತೆ. ತೊಂದಿನ ಪ್ಲೀಸ್ ಪ್ಲೀಸ್. ಕುಡಿಯೋ. ಬ್ರೆಡ್ಡಿಗೆ ಚೆನ್ನಾಗಿರುತ್ತೆ. ಹಾಲು ಬ್ರೆಡ್ಡು ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿಡು. ನಿಮ್ಮ ಅಪ್ಪನಿಗೆ ಮ್ಯೂಸ್ಲಿಗೆ ಬೇಕು. ಏನು ಹೋಮ್ವರ್ಕ್ ಜಾಸ್ತಿ ಇದ್ರೂ ಬೇಗ ಬರಬೇಕು ಅಂತ ಗೊತ್ತಾಗಲ್ವಾ ಜಯ ನಿನಗೆ? ಹಾಂ, ಅಷ್ಟು ಹೋಮ್ವರ್ಕ್ ಐತೆ, ಏನು ಅನ್ಸಲ್ವಾ ಅಂತ. ಅವನು ಹೋಗೋವರೆಗೂ ಬರಬೇಡ ನೀನು, ಆಯ್ತಾ? ಅವನು ಹೋದ್ಮೇಲೆ ಬಾ. ಅವನ ಫ್ರೆಂಡು ಆಟ ಆಡಕ್ಕೆ ಬರ್ತಾನೆ, ಅವನು ಹೋಗೋ ತನಕ ಇವನು ಬರಲ್ಲ. ಯಾಕೆ? ಅದಕ್ಕೆ ಎಷ್ಟೋ ತನಕ ಆಟ ಆಡಿದ್ರ? ಮಿಸ್ ಮಾಡ್ಕೊತೀಯ ಅವನ್ನ? ಯಾಕಂತ ಎಲ್ಲರೂ ಹೋಗ್ತಾವನಂತ.
ಎಲ್ಲಿಗೆ? ಈಗ ಟೀ ಹಾಕ್ತೀನಿ. ಸಂಗೀತರಮ್ಮ ಅಮ್ಮ ಫೋನ್ ಮಾಡಿದ್ರು, ಮತ್ತೆ ಊರಲ್ಲಿ ಟೀ ಕುದೀತಾ ಇದೆ. ನಮ್ಮ ರಿಷಿ ಹೋಮ್ವರ್ಕ್ ಇತ್ತು ಮಾಡ್ಕೊತಾ ಇದ್ಲು. ನಮ್ಮ ಸುಬ್ಬು ಆಟ ಆಡಿಕೊಂಡು ಇವಾಗ ಬಂದ. ಅವನು ಆಟ ಆಡೋಕ್ಕೆ ಹೋದ್ರೆ ಅಂತೂ ಕರೆಯೋವರೆಗೂ ಬರಲ್ಲ. ಅವ್ನ ಫ್ರೆಂಡು ಇವನು ಸೇರ್ಕೊಂಡು ಇಬ್ಬರು ಆಟ ಆಡ್ತಿರ್ತಾರೆ. ಅದೇನೋ ಗೊತ್ತಿಲ್ಲ, ಇಲ್ಲಿ ಫಸ್ಟ್ ಮನೆ ಇದ್ವಲ್ಲ ಅಲ್ಲಿ ಅಷ್ಟು ಫ್ರೆಂಡ್ಸ್ಗಳಿರಲಿಲ್ಲ. ಬಟ್ ಈ ಮನೇಲಂತೂ ತುಂಬ ಫ್ರೆಂಡ್ಸ್ಗಳಾಗ್ಬಿಟ್ಟಿದ್ದಾರೆ. ಈ ಬೀದಿಲಂತೂ ಅಷ್ಟು ಫ್ರೆಂಡ್ಸ್ಗಳಿದ್ದಾರೆ. ಒಂದು 15-20 ಜನ ಇದ್ದಾರೆ ಮಕ್ಕಳು. ಎಲ್ಲ ಸೇರ್ಕೊಂಡು ಆಟ ಆಡ್ತಾರೆ. ಫಸ್ಟು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಆಟ ಆಡೋ ಇದರಿಂದ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಟ್ಟಿದ್ದಾನೆ. ನಾನು ಬಿಟ್ಬಿಟ್ಟಿದ್ದೀನಿ, ಯಾಕೆಂದರೆ ಆಟ ಆಡಲಿ, ಮಕ್ಕಳು ಆಟ ಆಡೋ ವಯಸ್ಸಿನಲ್ಲಿ ಆಟ ಆಡಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಇವಾಗ ಆಟ ಆಡ್ಕೊಂಡು ಬಂದಾದಮೇಲೆ ಹಾಲು ಕೇಳ್ದ. ಹೆಂಗೆ ಆಡ್ತಾಯಿದ್ದಾನೆ ನೋಡಿ. ನಾನು ಇವಾಗ ನೋಡ್ತಾಯಿದ್ದೀನಿ, ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನೋಡ್ತಾಯಿದ್ದೀನಿ ಆ್ಯಕ್ಚುಲಿ. ಅದಕ್ಕೆ ನಗು ಬಂದುಬಿಡ್ತು. ಮಕ್ಕಳೇ ಹಂಗೆ ಅಲ್ವಾ, ಏನೇನೋ ತರಲೆ ಆಟಗಳು ಆಡ್ತಾ ಇರ್ತಾರೆ. ಈಗ ಟೀ ಮಾಡಿಕೊಂಡು ಕುಡಿದ್ವಿ. ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಒನ್ ಟೈಮ್ಗೆ ಆಗಂಗೆ ದಾಲ್ ಕಿಚಡಿ ಮಾಡೋಣ ಅಂತ ಇವಾಗ ರೆಡಿ ಮಾಡ್ಕೊತೀನಿ. ಮೊದಲಿಗೆ ನಾನು ಕುಕ್ಕರ್ಗೆ ಇಲ್ಲಿ ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಹೆಸರುಬೇಳೆ ಮತ್ತು 1 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಒನ್ ಟೈಮ್ಗಲ್ವಾ ಜಾಸ್ತಿನೇ ಆಗಿಬಿಡುತ್ತೆ. ಸ್ವಲ್ಪ ಅಕ್ಕಿ ಹಾಕಿದ್ರೆ ಜಾಸ್ತಿನೇ ಆಗೋಗ್ಬಿಡುತ್ತೆ. ಅದು ಹಾಕ್ಕೊಂಡು ವಾಶ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಸೇರಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡೆ, ಸ್ವಲ್ಪ ಅರಿಶಿನ, ಹಾಗೆ ಜಾಸ್ತಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಹಚ್ಬಿಟ್ಟು ಈಗ ಮುಚ್ಚಿಡ್ತಾ ಇದ್ದೀನಿ. 1-2 ವಿಸಲ್ನ ಕೂಗಿಸ್ಕೊತೀನಿ. ಕ್ವಿಕ್ಕಾಗಿ ಮಾಡ್ಬೋದು. ಹಾಗೆ ಒನ್ ಟೈಮಿಗೆ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ. ಈ ಮಳೆಗಾಲಕ್ಕಂತೂ ಒನ್ ಟೈಮಿಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ. ಈಗ ಅದು ಚೆನ್ನಾಗಿ ಬೆಂದಿದೆ. ಅನ್ನ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಮೆತ್ತಗಿರಬೇಕು ದಾಲ್ ಕಿಚಡಿ ಅಂತಂದರೆ. ಅನ್ನ ಉಡಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಈಗ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡೆ. ಈಗ ಒಗ್ಗರಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಮತ್ತು ಜಜ್ಜಿರೋಂಥ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಗೋಡಂಬಿ ಮತ್ತು ಖಾರಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ತುಪ್ಪನೂ ಸೇರಿಸ್ಕೋಬೋದು. ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡೆ. ಇವಾಗ ಪಕ್ಕದಲ್ಲೇ ನೀರನ್ನ ಸಹ ಇಟ್ಕೊಂಡಿರ್ತೀನಿ, ಯಾಕೆಂದರೆ ಸ್ವಲ್ಪ ತೆಳುವಾಗಿದ್ದರೆ ಚೆಂದ ದಾಲ್ ಕಿಚಡಿ, ಅದರಿಂದ ಗಟ್ಟಿಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಇವಾಗ ಪಕ್ಕದಲ್ಲೇ ಸ್ವಲ್ಪ ಬಿಸಿ ನೀರು ಇಟ್ಕೊಂಡಿದ್ದೆ. ಈಗ ರೆಡಿ ಆಯಿತು ಫೈನಲಿ. ಈಗ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಇವತ್ತಿನ ಡೈಲಿ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.